ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ 60% 40% ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಫೀ ರಿಂಬರ್ಸ್ಮೆಂಟ್ ಅಮೌಂಟು ಸ್ಯಾಂಕ್ಷನ್ ಆಗಿದೆ. ಫ್ರೆಂಡ್ಸ್, ಹಾಗಾದರೆ 77,000 ರೂಪಾಯಿ ಕೂಡ ಫೀಸ್ ರಿಂಬರ್ಸ್ಮೆಂಟ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಯಾರ್ಯಾರ್ದು ಎಷ್ಟೆಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಸ್ಟೇಟ್ ಗೌರ್ಮೆಂಟಿಂದ ಎಷ್ಟು, ಸೆಂಟ್ರಲ್ ಗೌರ್ಮೆಂಟಿಂದ ಎಷ್ಟು ಅಂತ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದೆ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳು ಏನು ಅರ್ಜಿ ಸಲ್ಲಿಸಿದ್ದಾರೆ 23-24ನೇ ಸಾಲಿಂದು, ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಈಗ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಅಂದರೆ ಸೊ ಎಷ್ಟು ಅಮೌಂಟ್ ಕಟ್ಟಿದ್ದಾರೆ ಕಾಲೇಜಿಗೆ, ಟ್ಯೂಷನ್ ಫೀಸ್ ಕಂಪ್ಲೀಟಾಗಿ ರಿಂಬರ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ 60% ಸೆಂಟ್ರಲ್ ಗೌರ್ಮೆಂಟು, 40% ಸ್ಟೇಟ್ ಗೌರ್ಮೆಂಟ್ ಅಂತ ಕೂಡ ಇಬ್ಬರು ಕೂಡ ಡಿವೈಡ್ ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲಿ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ 2023-24ನೇ ಸಾಲಿಂದು ಕ್ಲಿಕ್ ಮಾಡಿಕೊಂಡು ನೀವು ಸ್ಟೇಟಸ್ನ ಚೆಕ್ ಮಾಡಿಕೊಂಡ್ರೆ ಸಾಕು. 33/2024. ಸೊ ಇಲ್ಲಿ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಇಲ್ಲಿ ಎಷ್ಟು ಸ್ಯಾಂಕ್ಷನ್ ಆಗಿದೆ ಏನನ್ನು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ ನಾನು. ಇಲ್ಲಿ ನೋಡಿ ಫ್ರೆಂಡ್ಸ್, ಅಪ್ಡೇಟ್ ಕೂಡ ಬಂದಿದೆ, ಅದು ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ ಸ್ಟೇಟಸ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದು 28/2/2024 ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ ಕೂಡ ಸೀಟ್ ಟೈಪ್ ಕ್ಯಾಟಗರಿ ಕೂಡ ಸೆಲೆಕ್ಟ್ ಆಗಿದೆ. ಮತ್ತು ಅದರ ಜೊತೆಗೆ ಇವರು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಆಗಿದ್ದು, ಇವ್ರಿಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದು ಫೆಬ್ರವರಿ 28. ನಂತರ ಇವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಕನ್ಸಿಡರೇಷನ್ ಆಗಿದೆ. ಇವರು ಎಲಿಜಿಬಲ್ ಡಿಪಾರ್ಟ್ಮೆಂಟ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ. ಮತ್ತು ಅದರ ಜೊತೆಗೆ ಆಧಾರ್ ಸೀಡಿಂಗು ಮತ್ತು ನೇಮ್ ಮ್ಯಾಚಿಂಗ್ ಕೂಡ ಆಗಿದೆ. ಬ್ಯಾಂಕ್ ನೇಮು ಮತ್ತು ಬ್ರಾಂಚ್ ನೇಮ್ ಎರಡೂ ಕೂಡ ಮೆನ್ಷನ್ ಆಗಿಲ್ಲ. ಸೊ ಹಾಗಾಗಿ ಕೈಂಡ್ಲಿ ಇವರು NPCI ಮ್ಯಾಪಿಂಗ್ನ ಕೂಡ ಅಪ್ಡೇಟ್ ಮಾಡಿಸಬೇಕಾಗುತ್ತೆ. ಯಾಕೆಂದರೆ ಬ್ಯಾಂಕ್ ನೇಮಲ್ಲಿ ಅಪ್ಡೇಟ್ ಬಂತಂದರೆ ಇಮಿಡಿಯೇಟಾಗಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಇವ್ರದ್ದು ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಆಗಿದೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಸ್ಟೇಟಸ್ ಕೂಡ ಆಗಿದೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸೊ ಇದು ಅಕಾಡೆಮಿಕ್ ಅಲೌನ್ಸಸ್ ಅಥವಾ ವಿದ್ಯಾರ್ಥಿ ಅಂತ ಯಾವುದು ಕೂಡ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ಬಟ್ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಅಂತೇಳಿ ಇವರಿಗೆ ಅಪ್ರೂವ್ಡ್ ಆಸ್ ಎಸ್ ಆಗಿದೆ. ಮತ್ತು ಇಲ್ಲಿ ಪೇಡ್ ಬೈ ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಪೇಡ್ ಬೈ ಗೌರ್ನಮೆಂಟ್ ಆಫ್ ಕರ್ನಾಟಕ ಟೋಟಲ್ ಈ ವಿದ್ಯಾರ್ಥಿ ಪೇ ಮಾಡಿರ್ತಕ್ಕಂಥ ಫೀಸು ಸೊ ಆಲ್ಮೋಸ್ಟ್ 78,000-79,000 ರೂಪಾಯಿ ಫೀಸ್ ಪೇ ಮಾಡಿದೆ. ಅದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ 60% ಅಂದರೆ 46,688 ರೂಪೀಸ್ ಅಂದರೆ 46,688 ರೂಪಾಯಿ. ಮತ್ತು ಕರ್ನಾಟಕ ಸರ್ಕಾರದಿಂದ 40% ಅಂದರೆ 31,126. ಇದರಲ್ಲಿ ಕರ್ನಾಟಕ ಸರ್ಕಾರದ 31,126 ರೂಪಾಯಿ ಕೂಡ ಈ ವಿದ್ಯಾರ್ಥಿ ಕೂಡ ಪುಸ್ಟ್ DBTಯಲ್ಲಿ ಬಂದಿದೆ. ಮತ್ತು ಅದರ ಜೊತೆ ಪುಸ್ಟ್ ಕೂಡ ಆಗಿದೆ. ಇಲ್ಲಿ ನೋಡಿ ಪುಸ್ಟ್ DBT ಎಸ್ ಅಂತ ಆಗಿದೆ. ಸೊ ಅಮೌಂಟ್ ಬಂದುಬಿಟ್ಟು 31,126 ಫೀ ಅಮೌಂಟ್ ಪುಸ್ಟ್ ಟು ಬಿ DBT ಪೇಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಸ್ಟೇಟಸ್ನು ಕೂಡ ಇವತ್ತೇ ಕೂಡ ಚೆಕ್ ಮಾಡಿಕೊಂಡಾಗ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಏನಪ್ಪ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅವೇಟೆಡ್ ಅಂತಿದೆ. ಅಮೌಂಟ್ 31,126. ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಇಸ್ ನೋ ಅಂತ ಇದೆ. ಅಂದರೆ ಸೊ ಇವರು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇನ್ನೂ ಕೂಡ ಇವ್ರದ್ದು DDO ಅಂದರೆ ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಅಂತ ಕರೀತಾರೆ. ಅಂದರೆ ಹಣ ಸೆಳೆಯುವಾಗ ಬಟವಾಡೆ ಮಾಡೋ ಅಧಿಕಾರಿ ಅಂತ ಏನು ಕರಿತೀವಿ. ಸೊ ಇದು ಏನಪ್ಪ ಅಂದರೆ ಅವರು ಇನ್ನೂ ಕೂಡ ಅಪ್ರೂವ್ ಕೊಟ್ಟಿಲ್ಲ, ಹಾಗಾಗಿ ವೇಟಿಂಗ್ನಲ್ಲಿದೆ, ನೋ ಅಂತಲೂ ಕೂಡ ಮೆನ್ಷನ್ ಆಗಿದೆ. ಮತ್ತು ಅದ್ರ ಜೊತೆಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಫೀ ಆ್ಯಂಡ್ ಮೇಂಟೆನೆನ್ಸ್ ಅಮೌಂಟ್ ಅಂತೇಳಿ ನೋ ರೆಸ್ಪಾನ್ಸ್ ಸ್ಟೇಟಸ್ ಬಂದಿದೆ. ಹಾಗೆ ಇವ್ರಿಗೆ ವಿದ್ಯಾರ್ಥಿಗೆ ಏನಪ್ಪ ಅಂದರೆ ಇವ್ರು ಜಸ್ಟ್ ಒಂದು ಸಾರಿ ಇವ್ರು ಏನು ಮಾಡ್ಬೇಕಂದ್ರೆ ಸೊ NPCI ಮ್ಯಾಪಿಂಗ್ನ ಬ್ಯಾಂಕ್ ಅಕೌಂಟಿಂದ ಮಾಡಿಸ್ಬೇಕಾಗತ್ತೆ. ಯಾಕೆಂದರೆ ಬ್ಯಾಂಕ್ ನೇಮ್ ಮತ್ತು ಬ್ರಾಂಚ್ ನೇಮ್ ಎರಡೂ ಕೂಡ ಮೆನ್ಷನ್ ಆಗಬೇಕು. ಮತ್ತು ಅದ್ರ ಜೊತೆಗೆ DDO ಕೂಡ ಪುಷ್ ಮಾಡ್ತಾರೆ. ಜಸ್ಟ್ 2-3 ದಿನ ವೇಟ್ ಮಾಡ್ಕೋಬೇಕಾಗತ್ತೆ. ಇವರು ಒಂದು ಸಾರಿ ಅಪ್ರೂವ್ ಆಯ್ತು ಅಂದರೆ ಆಟೋಮೆಟಿಕ್ಲಿ ಅಮೌಂಟು 31,126 ರೂಪಾಯಿ ಅಮೌಂಟ್ ಕೂಡ ಇವ್ರ ಅಕೌಂಟಿಗೆ ಕೂಡ ಜಮಾ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. 40% 60% ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಲ್ಮೋಸ್ಟ್ 78,000-79,000 ರೂಪಾಯಿ ವಿದ್ಯಾರ್ಥಿ ಕೂಡ ಜಮಾ ಆಗುತ್ತೆ. ಸೊ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರು ಅವರೆಲ್ಲರೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಇವತ್ತು ತಾನೇ ಚೆಕ್ ಮಾಡಿರ್ತಕ್ಕಂಥ ಸ್ಟೇಟಸ್ಸು, ಅದು ಸ್ಟೇಟಸ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ 33/2024 ಅಂತ. ಸೊ 2 ಗಂಟೆ 44 ನಿಮಿಷ 26 ಸೆಕೆಂಡಿಗೆ ಕೂಡ ಚೆಕ್ ಮಾಡಿರ್ತಕ್ಕಂಥ ಅಪ್ಡೇಟ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರು ಅವರೆಲ್ಲರೂ ಕೂಡ ಇದೊಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ನಿಮ್ಮದು ಅಮೌಂಟ್ ಬಂದಿದೆ ಅಥವಾ ಇಲ್ಲ, ಮತ್ತು ಅದ್ರ ಜೊತೆಗೆ ಏನೇನು ಪೆಂಡಿಂಗ್ ಇದೆ ಅನ್ನೋದು ಕೂಡ ನನಗೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ಅಪ್ಡೇಟ್ನು ಕೂಡ ಕೊಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.